ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ ನಿಮಿಷ ಹೀರೋ, ನಾನು ಬಂದ್ನಲ್ಲ, ಹೆದರ್ಬೇಡ, ನಾನು ಮಾತಾಡ್ತೀನಿ. ಏನ್ ಇನ್ಸ್ಪೆಕ್ಟರ್, ಇಷ್ಟು ಚಿಕ್ಕ ಹುಡುಗನ್ನ ದರದರ ಅಂತ ಎಳಿತಾ ಇದ್ದೀರಲ್ಲ? ಸರ್, ಈ ಹುಡುಗ ನಿಮ್ಮ ಮನೆಯವ್ರ ಮೇಲೆ ಫೈರ್ ಮಾಡಿದವನೆ ಅಂತ ಅಕ್ಕಪಕ್ಕದವರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಇವನ್ನ ಎನ್ಕ್ವೈರಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ಪ್ರಶ್ನೆ ಏನೇ ಇದ್ರು ನನ್ನನ್ನು ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅದನ್ನ ಬಿಟ್ಟು ಈ ಚಿಕ್ಕ ಹುಡುಗನ ಎನ್ಕ್ವೈರಿ ಮಾಡೋಕ್ಕೆಲ್ಲ ನಾನು ಬಿಡಲ್ಲ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ಹೌದು ಇನ್ಸ್ಪೆಕ್ಟರ್, ನಾನು ಒಪ್ಕೋತೀನಿ. ಆದರೆ ನಮ್ಮನೇಲಿರೋ ಗನ್ ಒರಿಜಿನಲ್ ಅಂತ ಗೊತ್ತಿಲ್ಲದೆ ಈ ಹುಡುಗ ಆಟ ಆಡ್ತಾ ಇರ್ಬೇಕಾದ್ರೆ ಈ ಇನ್ಸಿಡೆಂಟ್ ನಡೆದಿದೆ. ಅದು ಅಲ್ಲದೆ ಗನ್ನಿಗೆ ಲೈಸೆನ್ಸ್ ಇದೆ. ನೋಡಿ, ಈ ಹುಡುಗ ಈಗಾಗಲೇ ಎಷ್ಟು ಹೆದರ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನೀವು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಭಯ ಪಡದೆ ಇರ್ತಾನ? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಸರ್, ಇವನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಮ ಮನೇಲಿ ಇಷ್ಟೇ ಜನ ನಮ್ಮ ಇರೋದು. ಯಾರು ಇದ್ರೆ ಕರ್ಸ್ಬಿಡಿ, ಫಸ್ಟಿಂದ ಸ್ಟೋರಿ ಹೇಳ್ಬಿಡ್ತೀನಿ. ಯಾಕಮ್ಮ, ಈ ಹುಡುಗ ನಿಮ್ಮ ಮನೇಲಿ ಯಾರ ಮೇಲೆ ಶೂಟ್ ಮಾಡಿರೋದು ಗೊತ್ತಿಲ್ಲ ನಿಮಗೆ? ಹಾಗಂತ ನಿಮ್ಗೆ ಯಾರು ಹೇಳಿದ್ರು? ನಿಮ್ಮ ಪಕ್ಕದ ಮನೆಯವ್ರು ಯಾರೋ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಸುಳ್ಳು ಹೇಳ್ತಿದ್ದಾರೆ. ಗುಂಡ್ ತಾಗಿದ್ದು ನನ್ನ ಹಸ್ಬೆಂಡ್ಗೆ, ಗುಂಡ್ ಹಾರಿಸಿದ್ದು ನಾನು. ನೋಡಿ, ಇದೇ ಪಿಸ್ತೂಲ್. ನಾನು ಇದನ್ನ ಒರೆಸ್ತಿದ್ದೆ, ಅಕಸ್ಮಾತ್ ಗುಂಡ್ ಹಾರ್ತು. ಅದ್ ನನ್ ಗಂಡನ್ ತಾಕ್ತು. ಏನೋ ನೀವಾ? ಹೌದು ಇನ್ಸ್ಪೆಕ್ಟ್ರೆ, ಇವಳು ಈ ಹುಡುಗಂಗೆ ಬಚಾವ್ ಮಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತ್ ನಂಬೇಡಿ. ಆರ್ಯನೇ ಗುಂಡ್ ಹಾರ್ಸ ಅಂತ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಮೇಡಮ್? ನಾನೇ ನನ್ ಕಣ್ಣಾರೆ ನೋಡಿದ್ನಲ್ಲ. ನೀವ್ ನೋಡಿದ್ರ? ಗುಂಡ್ ಹಾರಿದ ಶಬ್ದ ಕೇಳಿದ್ಮೇಲೆ ನೀವ್ ರೂಮಿಂದ ಆಚೆ ಬಂದ್ರಿ ಅಂತ ಹೇಳಿದ್ರಿ. ನೋಡಿ ಸರ್, ನನ್ನ ಅಪ್ಪನು ಪೊಲೀಸೆ. ನ್ಯಾಯದ ಪರವಾಗಿ ನೀವಿರ್ಬೇಕು. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನೀವ್ ವಿಚಾರಣೆ ಮಾಡ್ಲೇಬೇಕು ಅಂದ್ರೆ ನನ್ನ ಸ್ಟೇಷನ್ ಕರ್ಕೊಂಡು ಹೋಗಿ. ಆಯ್ತಮ್ಮ, ಇದಕ್ಕೆಲ್ಲ ನೀನೇ ತಾನೇ ಕಾರಣ. ನಡಿಯಮ್ಮ ಸ್ಟೇಷನ್ಗೆ, ಎನ್ಕ್ವೈರಿ ಮಾಡ್ಬೇಕು ನಿನ್ನ. ಸರಿ ಸರ್, ಬನ್ನಿ. ಒಂದು ನಿಮಿಷ, ಯಾವ ಆಧಾರದ ಮೇಲೆ ಇವ್ರು ಕರ್ಕೊಂಡು ಹೋಗ್ತಾ ಇದ್ರೆ? ಇವರೇ ಫೈರ್ ಮಾಡಿದ್ದು ಅಂತ ನಮಗೆ ಗೊತ್ತಾಗಿದೆ. ಹಂಗಂತ ಯಾರು ಹೇಳಿದ್ದು? ಇವರು ಈಗಷ್ಟೇ ಒಪ್ಕೊಂಡ್ರು ಸರ್. ಸುಳ್ಳು ಹೇಳಿದ್ದಾರೆ. ನನ್ನ ಮೇಲೆ ಯಾರು ಫೈರ್ ಮಾಡಿಲ್ಲ, ನನ್ನಿಂದಾನೇ ಮಿಸ್ ಫೈರ್ ಆಗಿದೆ. ಏನಪ್ಪ ಚಿರು, ಈ ಹುಡುಗನ್ ಕಾಪಾಡೋದಕ್ಕೋಸ್ಕರ ನೀನು ದೀಪ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ಚಿಕ್ಕಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ ಇನ್ಸ್ಪೆಕ್ಟರ್, ಇಲ್ಲಿ ಯಾರು ನನ್ನ ಮೇಲೆ ಫೈರ್ ಮಾಡಿಲ್ಲ. ಬೈ ಮಿಸ್ಟೇಕ್ ನನ್ನ ಗನ್ ಇಟ್ಕೊಂಡಾಗ ಇನ್ಸಿಡೆಂಟ್ ಆಯಿತು. ಬೇಕಾದ್ರೆ ನಾಳೆ ನಾನೇ ಸ್ಟೇಷನ್ಗೆ ಬಂದು ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಹೋಗ್ಲಿ ಬಿಡಿ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಿ ಸರ್. ನಾವು ಹೊರಡ್ತೀವಿ. ಬಿಸಿ ಬನ್ನಿ. ಸಾರಿ ತಾತ. ಸಾರಿ ಅಣ್ಣ. ಹೋಗ್ಲಿ ಬಿಡು, ತಲೆಗೆಡ್ಸ್ಕೊಬೇಡ. ಇನ್ಮೇಲೆ ಸ್ವಲ್ಪ ಹುಷಾರಾಗಿರೋ. ನೀನು ಯಾಕಪ್ಪ ಸಾರಿ ಕೇಳ್ತೀಯಾ? ನೀನನ್ನು ಬೇಕು ಅಂತ ಮಾಡಿಲ್ವಲ್ಲ. ಇರ್ಲಿ ಬಿಡು. ನೀವು ಮಾಡದೇ ಇರೋ ತಪ್ಪನ್ನ ವಹಿಸ್ಕೊಂಡು ಈ ಚಿಕ್ಕ ಹುಡುಗನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಅರ್ಚನಾ, ಕರ್ಕೊಂಬ ಇವನ್ನ. ಜೋಪಾನ ಕರ್ಕೊಂಡೋಗು, ಹೆದರ್ಬೇಡ, ಏನೂ ಆಗಲ್ಲ. ದೀಪ, ಚಿರುನ ಕರ್ಕೊಂಡೋಗಮ್ಮ, ಅವ್ನು ರೆಸ್ಟ್ ಮಾಡ್ಲಿ. ಸರಿ ಮಾವ. ಬಾ. ಹುಷಾರು. ನೋಡು ಆರ್ಯನ್, ನೀನ್ ಮಾಡಿದ ಒಂದು ಚಿಕ್ಕ ತಪ್ಪಿಂದ ಎಷ್ಟೆಲ್ಲ ಅನಾಹುತ ಆಯ್ತು ಅಂತ. ಸಾರಿ ಅಪ್ಪ. ಇವನ್ ಯಾಕೆ ನಿನಗಪ್ಪ ಅಂತ ಕರ್ದ?
ಅದು ಅವನಿಗೆ ಖುಷಿ ಆದಾಗ, ದುಃಖ ಆದಾಗ ಅಥವಾ ಭಯ ಆದಾಗ ನನ್ನ ಅಪ್ಪ ಅಣ್ಣ ಅಂತ ಕರಿತಿರ್ತಾನೆ, ಅಲ್ವೇನೋ ಆರ್ಯನ್? ಹೌದು ಸರ್. ನೋಡಿ ಈಗ ಸರ್ ಅಂತಿದ್ದಾನೆ. ಊಟ ಮಾಡ್ಬೇಕಾಯ್ತಾ ಸುಮ್ಮನೆ? ಆಯ್ತು ಸರ್. ಬನ್ನಿ ಅರ್ಚನವ್ರೆ, ಊಟ ಮಾಡ್ತಾನಂತೆ. ಏನ್ ಮೇಡಮ್ ಕಡ್ತ್ರಿ? ತುಂಬಾ ಚಳಿ ಆಗ್ತಿದೆ, ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ. ಸರಿ. ನಿಂತ್ಕೊಳ ಇಲ್ಲಿ. ಕಾಫಿ ಅರಗ್ಬೇಕು. ಸೂತ್ಕದ ದಿನ ಜಾತಕ ಕೇಳಕ್ಕಾಗತ್ತಾ? ಆ ದರಿದ್ರದವನ್ನ ಯಾವ ಹಾಸ್ಟೆಲಿಂದ ಕರ್ಕೊಂಬಂದಿಯೋ ಅಲ್ಲೇ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ. ಆರ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ಇನ್ಯಾರ ಬಗ್ಗೆ ಮಾತಾಡ್ಲಿ? ಮೇಡಮ್, ಅವ್ನು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಮನ್ಸು ಮಾಡಿ ಕ್ಷಮಿಸ್ಬಿಡಿ. ಅವನಲ್ಲಿರೋ ಅಷ್ಟು ದಿವಸ ಹುಷಾರಾಗಿರು ಅಂತ ಹೇಳ್ತೀನಿ. ಮತ್ತೆ ಈ ಥರ ತಪ್ಪು ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ. ಯಾರಿಗ್ ಬೇಕೇ ನಿನ್ ಬುದ್ಧಿ ಮಾತು? ನೀನ್ ನೆಟ್ಟಗಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಗೊತ್ತು ಗುರಿ ಇಲ್ದವ್ರೆಲ್ಲ ಮನೆ ಕರ್ಕೊಂಡ್ಬಂದ್ರೆ ಹೀಗೆ ಆಗೋದು. ಏಯ್ ಸುಕ್ಕು, ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಚಿರು ರೆಸ್ಟ್ ಮಾಡ್ತಿಲ್ವಾ? ನಾನಿವತ್ತು ಈ ತರ ಕೋಪ ಮಾಡ್ಕೊಂಡು ಮಾತಾಡ್ತಿರೋದು ಕಾರಣ ಇವಳು. ಕರ್ಕೊಂಬಂದಿರೋ ಹುಡುಗನಿಂದ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಆ ಹುಡುಗ ಇನ್ನು ಈ ಮನೇಲೇ ಇರ್ಬೇಕಾ? ಹೇಳಿ ಬಾಬಾ. ನೋಡಮ್ಮ ಸುಕನ್ಯಾ, ಅವನು ಇನ್ನೂ ಚಿಕ್ಕ ಹುಡುಗ. ಅವನಿಗೆ ಅದು ನಿಜವಾದ ಗನ್ನು ಅಂತ ಗೊತ್ತಿಲ್ಲದೆ ಆ ರೀತಿ ಮಾಡಿದಾನೆ ಅಷ್ಟೇ ಹೊರತು ಬೇಕು ಅಂತ ಏನೋ ಮಾಡಿರಲ್ಲಮ್ಮ. ಇವತ್ತು ಗೊತ್ತಿಲ್ಲದೆ ಶೂಟ್ ಮಾಡಿದಾನೆ, ನಾಳೆ ಇನ್ನೇನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಬಾಬಾ? ಹೌದು ಮಾಮ, ನನಗೂ ಆ ಹುಡುಗ ಇಲ್ಲಿರೋದು ಇಷ್ಟ ಇಲ್ಲ. ಅವನ ಪಾಡಿಗೆ ಅವನು ಔಟ್ ಹೌಸ್ ಅಲ್ಲಿ ಇದ್ದಾನೆ ಬಿಡಮ್ಮ. ಆಗಲ್ಲ ಚಿಕ್ಕ ಮಾವ, ಔಟ್ ಹೌಸ್ ಏನ್ ಬೇರೆ ಕಡೆ ಇದೆಯಾ? ಅದು ನಮ್ಮನೆ ಕಾಂಪೌಂಡ್ ಅಲ್ಲೇ ಇರೋದು. ಅವ್ನು ಇಲ್ಲೇ ಇದ್ರೆ ನಮ್ಮೆಲ್ರಿಗೂ ಡೇಂಜರ್. ಅವ್ನ್ ಗಲಾಟೆನ ತಡ್ಕೊಳಕ್ಕಾಗ್ದೆ ಅಕ್ಕಪಕ್ಕದವರೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಈಗ ಈ ಇನ್ಸಿಡೆಂಟ್ ನಡೆದಿರೋದನ್ನು ಪಕ್ಕದ ಮನೆಯವರ ತಾನೇ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಮಾಡಿರೋದು. ಅವನ್ ಯಾರೋ ಆ ಹುಡುಗನಿಂದ ನಮ್ಮ ಮನೆಗೆ ಪೊಲೀಸ್ ಬರೋ ತರ ಆಗಿದೆ. ನಿಮಗೆಲ್ಲ ಚಿರುಗಾಗಿರೋ ಗಾಯ ತುಂಬಾ ಚಿಕ್ಕದು ಅಂತ ಅನಿಸ್ತಿದೆ, ಆದ್ರೆ ನನಗದು ತುಂಬಾ ದೊಡ್ಡ ವಿಷಯ. ಚಿಕ್ಕತ್ತೆ ಹೇಳಿದ ಹಾಗೆ ಇವತ್ತು ಅವ್ನು ನಮ್ ಚಿರುಗೆ ಶೂಟ್ ಮಾಡಿದವನು ನಾಳೆ ಇನ್ಯಾರಿಗೋ ಇನ್ನೇನೋ ಅನಾಹುತ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹೇಳೇ ದೀಪ, ಆ ಗ್ಯಾರಂಟಿ ನೀನ್ ತಗೋತೀಯಾ? ಆರ್ಯನ್ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮೆಲ್ರಿಗೂ ಅವನಿಲ್ಲಿ ಇರೋದು ಇಷ್ಟ ಇಲ್ಲ ಅಂದರೆ ನಾಳೆನೇ ಅವನು ಹಾಸ್ಟೆಲಿಗೆ ಬಿಡ್ತೀನಿ. ನೀನೇನು ಹೋಗೋದು ಬೇಡಮ್ಮ, ಭಾಸ್ಕರ್ ಬಿಟ್ಟು ಬರ್ತಾನೆ, ನೀನು ಹೋಗು.